ಪ್ರತಿಭಟನೆಗಳು ಎಲ್ಲಿಯೇ ನಡೆಯಲಿ, ಹೋರಾಟಗಳು ಎಲ್ಲಿಯೇ ನಡೆಯಲಿ, ಆಂದೋಲನ ಹೇಗೇ ಆರಂಭವಾಗಲಿ, ಸಿ.ಟಿ. ರವಿಯವರೇ, ನೀವು ಮತ್ತು ನಿಮ್ಮ ಬಳಗ ಅಲ್ಲಿ ಮುಲ್ಲಾಗಳನ್ನು ಖಂಡಿತವಾಗಲು ಹುಡುಕ್ತಾ ಇರ್ತೀರಿ. ಎಸ್, ಈ ಮುಲ್ಲಾಗಳು ಆ ಕಾರಣದಿಂದಲೇ ಈಗ ಹೋರಾಟದಿಂದ ದೂರ ಇರ್ತಾ ಇದ್ದಾರೆ, ಮೇನ್ ಸ್ಟ್ರೀಮ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಿದ್ದು ಕೂಡ ನಿಮ್ಮ ಕೊಳಕು ಬಾಯಿಯನ್ನು ಬಿಚ್ಚಿಬಿಟ್ರಿ. ಈಗ ನೋಡಿ ನಿಮಗೆ ಉತ್ತರ ಬರ್ತಾ ಇದೆ. ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ನೀಟ್ ಪರೀಕ್ಷೆ ಇದೆಯಲ್ಲ, ಇದು BJP ಮತ್ತು ಸಂಘ ಪರಿವಾರದ ಹಿತಕ್ಕಾಗಿಯೇ ನಡೆಯುತ್ತಿದೆ ಅಂತ ಈ ಹಿಂದೆ 20 ಬಾರಿ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿ ನೀವು ತೋರಿಸಿದ್ದೀರಿ. ಅದರ ಹೊರತಾಗಿಯೂ ಮುಲ್ಲಾಗಳ ಮಕ್ಕಳು ಮಾಡಿದ ಸಾಧನೆ ನೋಡಿ. ಇದನ್ನು ನೋಡಿದ ಬಳಿಕವಾದರೂ ನಿಮ್ಮ ಬಾಯಿಗೆ ಬೀಗ ಹಾಕೊಳ್ಳಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಸಿ.ಟಿ. ರವಿ ಮಾತ್ರ ಅಲ್ಲ, ಮಾಜಿ ಸಂಸದ ಪ್ರತಾಪ್ ಸಿಂಹ ಇವರು ಪತ್ರಕರ್ತ ಕೂಡ ಹೌದು. ಇವರು ಕೂಡ ಮುಲ್ಲಾ ಜಪ ಮಾಡಿ ಪಾವನರಾಗಿದ್ದಾರೆ. ಮೈಸೂರಿನಲ್ಲಿ ಮೋದಿಯವರ ಪರವಾಗಿ ನಡೆದ ಧರಣಿಯಲ್ಲಿ ಮಾತನಾಡಿದ ಇವರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿಗೆ ಮುಲ್ಲಾಗಳು ಬಿರಿಯಾನಿ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸಿಜೆಪಿಯವರಿಗೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮ ಮುಲ್ಲಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ. ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಬಂದವರಿಗೆಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ ಫಂಡಿಂಗು? ಇಲ್ಲಿ ಬಿರಿಯಾನಿ ಕೊಟ್ಟಿದ್ದಕ್ಕೆ ಅರೆಸ್ಟ್ ಮಾಡಿದ್ದೀರಿ, ನೀರು ಕೊಟ್ಟವರ ಮನೆಗೆ ಪೊಲೀಸರನ್ನು ಕಳಿಸಿದ್ದೀರಿ. IT/ED ಬಳಸುವುದಷ್ಟೇ ಬಾಕಿ ಇರೋದು. ಧರಣಿ ಕೂತವರ ಬಗ್ಗೆ ನಿಮಗೆ ಆಕ್ಷೇಪ ಇಲ್ಲ, ಆದರೆ ಅವರಿಗೆ ಊಟ ನೀರು ಕೊಡುವವರನ್ನು ಹುಡುಕ್ತಾ ಇದ್ದೀರಿ, ಅವರನ್ನು ಬಂಧಿಸ್ತಾ ಇದ್ದೀರಿ. ಬಂಧಿಸುವಾಗಲೂ ಕೂಡ ಮುಸ್ಲಿಮರನ್ನೇ ಹುಡುಕ್ತಾ ಇದ್ದೀರಿ. असलम नाम का एक इंसान है जो पानी की बोतल ला रहा था, पानी की बोतल प्रोवाइड कर रहा था. ठीक है. असलम से आधार कार्ड मांगा गया, कहाँ रहते हो, उसका एड्रेस ले लिया गया. रात के 9 बजे असलम के घर दिल्ली पुलिस के 6 ऑफिसर्स पहुंच जाते हैं. पूछ रहे किस पार्टी के हो, क्या हो और क्यों पानी पहुंचा रहे हो. घर पहुंच गए? घर पहुंच कितने बजे? रात के 9 बजे. शिट मैन. और असलम के अलावा और एक था, उसका मुझे नाम याद नहीं आ रहा, उसके तो ससुराल तक पहुंच गए. तो ससुराल तक क्यों जा रहे हो यार, तुम्हारा अपना ससुराल नहीं है क्या? कल शाम में मेरे घर पर पुलिस आई, मेरे पिताजी को लेकर गई उठा करके. मेरी बहन रहती है मेरठ में, उनके ससुर को और उनके देवर को उठा कर लेके गई. बहन भाई हैं, मेरे पिताजी माताजी, सबकी पासबुक वो जब्त कर लिए, सबके आधार कार्ड जब्त कर लिए. ये कह रहे हैं कि मेरे थाने में कि मुझको लाके यहाँ पे दो तो हम आपको छोड़ देंगे. सूरी थाने में वांटेड है? नहीं, मैं शून्य अपराधी. घर नहीं जाते रोज? नहीं, घर नहीं जाता हूँ. मेरी गलती सिर्फ ये है कि मैं लोगों की यहाँ पे सेवा क्यों कर रहा हूँ. IT/ED CBI ದಾಳಿಗೆ ಹೆದರಿಯೇ ಮಕ್ಕಳ ಹೋರಾಟಕ್ಕೆ ನೇರವಾಗಿ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ. ಯಾರದೋ ಕೈಯಲ್ಲಿ ತಿಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ, ಇನ್ಯಾರದೋ ಕೈಯಲ್ಲಿ ನೀರು ಕೊಟ್ಟು ಕಳಿಸ್ತಾ ಇದ್ದಾರೆ, ಮತ್ತೊಬ್ಬರ ಕೈಯಲ್ಲಿ ಹಣ ಕೊಟ್ಟು ಹಾಗೆಯೇ ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಕಿತ್ತು ತಿನ್ನುವ ಪೊಲೀಸರನ್ನು ನೀವು ಅದಾಗಲೇ ಅಲ್ಲಿ ನೇಮಿಸಿ ಆಗಿದೆ. ಅದರ ವಿಡಿಯೋ ಕೂಡ ಇದೆ, ನೋಡಿ. ಸಿ.ಟಿ. ರವಿ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಸಿಂಪಲ್ ಪ್ರಶ್ನೆ. ನೀಟ್ ಕರ್ಮಕಾಂಡದಿಂದ ಪ್ರಾಣ ಕಳೆದುಕೊಂಡ 21 ಮಕ್ಕಳು ಮುಲ್ಲಾಗಳ ಮಕ್ಕಳಲ್ಲ.
ಆದರೆ ಅವರು ಹಿಂದೂಗಳಲ್ವೇ? ಹಿಂದೂಗಳ ಹಿತ ರಕ್ಷಿಸುವ ಸ್ವಯಂ ಘೋಷಿತ ನಾಯಕರು ನೀವಲ್ವೇ? ಹೋಗಿದ್ದೀರಾ ಸತ್ತವರ ಮನೆಗೆ? ಹೋಗಿದ್ದೀರಾ ಆ ಪೋಷಕರಿಗೆ ಸಾಂತ್ವನ ಹೇಳಲಿಕ್ಕೆ? ಇಲ್ಲಿ ಭಾರತೀಯರಾಗಿ ಈ ಸಾವುಗಳಿಗೆ ನ್ಯಾಯ ಕೇಳ್ತಾ ಇದ್ದರೆ ನೀವು ಅದರಲ್ಲಿ ಮುಲ್ಲಾಗಳನ್ನು ಹುಡುಕ್ತಾ ಇದ್ದೀರಿ. ನೀವು ನಿಮ್ಮ ಮುಖ ಕನ್ನಡಿಯಲ್ಲೂ ನೋಡಿಕೊಳ್ಳಲು ಅಂಜಬಹುದಾದ ಉತ್ತರವನ್ನು ಇಲ್ಲಿ ಸಹೋದರಿ ನಜ್ಮಾ ನೀಡಿದ್ದಾರೆ, ಕೇಳಿ. ಸಿಟಿ ರವಿ ಅವರೇ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಾಯ್ತು, ಅದಕ್ಕೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಕೇಳಿದೀರಾ. ಸತ್ತಿರುವ 21 ಜನ ಮಕ್ಕಳಿದಾರಲ್ಲ, ಹಿಂದೂ ಮಕ್ಕಳು, ಆ ಮಕ್ಕಳನ್ನ ನಾವೆಲ್ಲರೂ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ನಂಬ್ತೀವಿ. ಸ್ವಾಮಿ ವಿವೇಕಾನಂದರು ನಮ್ಗೆ ಅದನ್ನ ಹೇಳ್ಕಟ್ಟಿದ್ದಾರೆ. ಮುಲ್ಲಾನು ಭಾಗವಹಿಸಕ್ ಹಕ್ಕಿದೆ, ಪೂಜಾರಿನೂ ಭಾಗವಹಿಸಕ್ ಹಕ್ಕಿದೆ, ಫಾದರ್ ಭಾಗವಹಿಸಕ್ ಹಕ್ಕಿದೆ. ಯಾಕಂದ್ರೆ ಅವರು ಭಾರತೀಯ ಪ್ರಜೆಗಳು. ಅವ್ರಿಗೆ ತಾಯಿ ಭಾರತೀಯ ಮಕ್ಕಳು, ಹಿಂದೂ ಮಕ್ಕಳ 21 ಜನ ಏನ್ ಪ್ರಾಣ ಕಳ್ಕೊಂಡಿದ್ದಾರೆ, ಆ ಪ್ರಾಣ ಕಳ್ಕೊಂಡಿರೋರ್ ಧರ್ಮ ನೋಡದೆ ನಾವ್ ಅದನ್ನ ಖಂಡಿಸ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಮುಂದೆ ಮಕ್ಳಿಗೆ ಈ ತರ ಎಲ್ಲ ಆಗಬಾರ್ದು ಅನ್ನುವಂತ ನಿಜವಾದ ದೇಶ ಪ್ರೇಮ ಇದೆ ನಿಂಗೆ ಅಥವಾ ನಿಮ್ಮ ಪಕ್ಷದವ್ರಿಗೆ. ನಾವು ಹಿಂದೂ ರಕ್ಷಕರು ಅಂತ ಹೇಳಿ ಅಧಿಕಾರ ಪಡ್ಕೊಂಡಿರೋರು, ಓಟ್ ಪಡ್ಕೊಂಡಿರೋ ನಿಮ್ಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಆ ಮುಲ್ಲಾಗಳಿಗೂ ಪೂಜಾರಿಗಳಿಗೂ ಫಾದರ್ಗಳಿಗೂ ಮಾನ ಮರ್ಯಾದೆ ಇಲ್ಲ, ಜನರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದೀರಾ? ನೀವು ಹಿಂದೂಗಳ ಹೆಸರಲ್ಲಿ ವೋಟ್ ತಗೊಂತೀರಾ, ಆದ್ರೆ ಅಟ್ಲೀಸ್ಟ್ ಆ ಮಕ್ಳಿಗೆ ನ್ಯಾಯ ಒದಗಿಸ್ಕೊಡುವಂತ ಒಂಚೂರು ಥಾಟ್ ಕೂಡ ನಿಮ್ಮಲ್ಲಿ ಬರಲ್ಲ. ಈ ರವಿ ಅಣ್ಣಂಗ್ ಒಂಚೂರು ಬುದ್ಧಿ ಹೇಳ್ರಪ್ಪ, ಯಾರಾದ್ರೂ ಒಂಚೂರು ಬುದ್ಧಿ ಹೇಳ್ರಿ, ಜನರಲ್ ನಾಲೆಡ್ಜ್ ಹೇಳ್ಕೊಡ್ರಿ. ಸುತ್ತಮುತ್ತ ನಿಂತಿರೋರು ಎದೆ ಬಗದ್ರೆ 3 ಅಕ್ಷರ ಇಲ್ಲ ಅಣ್ಣ. ಕರ್ನಾಟಕಕ್ಕಲ್ಲ, ಇಂಡಿಯಾ ದೇಶಕ್ಕೆ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಯಾರು ಅಂತ ಹೇಳಿದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವತ್ತು ನಾವೇನು ಎಜುಕೇಶನ್ ಸಿಸ್ಟಮ್ ನ ನೋಡ್ತಾ ಇದೀವಿ, ಅದನ್ನ ತಂದವರು, ಇವತ್ತೇನ್ ನಾವು UGC ಅಂತ ಕರಿತೀವಿ, ಅದನ್ನ ಪರಿಚಯ ಮಾಡಿದವರು ಇದೇ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಣ್ಣ. ಅಕ್ಕಪಕ್ಕ ಇರೋರು ಚೂರ್ ಜನರಲ್ ನಾಲೆಡ್ಜ್ ಹೇಳ್ಕೊಡ್ಬೇಕಂದ್ರಪ್ಪ, ಬರೀ ಆಕ್ಸಿಡೆಂಟ್ ಮಾಡೋದಷ್ಟೇ ಅಲ್ಲ. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಹೋರಾಟವನ್ನು ತಡೆಯಲಿಕ್ಕೆ ಮತ್ತು ಅವರಿಗೆ ಸಿಗುತ್ತಿರುವ ಬೆಂಬಲವನ್ನು ನಿಲ್ಲಿಸಲಿಕ್ಕೆ ಬಿಜೆಪಿ ಮತ್ತು RSS ಗ್ಯಾಂಗ್ನವರಿಗೆ ಈವರೆಗೆ ಸಾಧ್ಯವಾಗಿಲ್ಲ. ವಿದೇಶದಿಂದ ಫಂಡ್ ಬರುತ್ತೆ ಅಂತ ಹೇಳಿದ್ರು, ತುಕಡೆ ಗ್ಯಾಂಗ್ ಅಂತ ಹೇಳಿದ್ರು. ಇವರು ಸೆಟ್ ಮಾಡುವ ನೆರೆಟಿವ್ಗಳನ್ನು ಮೀರಿ ಅಲ್ಲಿ ಯುವಕರು ಸೇರ್ತಾ ಇದ್ದಾರೆ. ಪಾಕಿಸ್ತಾನ್ ಭಯೋತ್ಪಾದಕರು ಎಂದು ಹೇಳಬೇಕೆಂದರೆ ಅಲ್ಲಿ ಮುಸ್ಲಿಮರು ನಾಯಕತ್ವವಾಗಲಿ ಮುಸ್ಲಿಮರ ಭಾಗಿತ್ವವಾಗಲಿ ಕಾಣಲೇ ಇಲ್ಲ. ಈಗ ಊಟ ಹಂಚುವವರಲ್ಲಿ ಯಾರಾದರೂ ಮುಸ್ಲಿಂ ಕಾಣುತ್ತಾನೆ, ಯಾವುದೋ ಮೀಡಿಯಾಕ್ಕೆ ಬೈಟ್ ಕೊಡುವವರಲ್ಲಿ ಮುಸ್ಲಿಮರು ಸಿಗುತ್ತಾರೆ ಎಂದು ಹುಡುಕ್ತಾ ಇದ್ದಾರೆ. ಇದರ ಹೊರತಾಗಿಯೂ ಮುಲ್ಲಾ ಎಂದು ಪ್ರಸ್ತಾಪಿಸಿ ಕನಿಷ್ಠ ತಮ್ಮ ಬೆಂಬಲಿಗರನ್ನಾದರೂ ತೃಪ್ತಿಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿಟಿ ರವಿ ಮತ್ತು ಪ್ರತಾಪ್ ಸಿಂಹ. ಸಿಟಿ ರವಿ ಅವರೇ, ಪ್ರತಾಪ್ ಸಿಂಹರವರೇ, ನೀವು ಹೇಳಿದ ಮಾತ್ರಕ್ಕೆ ಜನ ಪ್ರಚೋದಿತರಾಗ್ತಾರೆ ಅಂದ್ಕೊಳ್ಬೇಡಿ. ಎಂದೆಂದಿಗೂ ಮೇರಾ ಭಾರತ್ ಮಹಾನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.